ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ವಿಚಾರ ಜಟಾಪಟಿ ಕಾರಣ ಆಗ್ತಾ ಇದೆ. ಬಟ್ ಯಾವುದೇ ಪ್ರತಿರೋಧಗಳನ್ನು ಲೆಕ್ಕಿಸದೆ ಸರ್ಕಾರ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಇಡ್ತಾ ಇದೆಯಾ ಅನ್ನೋ ಕುತೂಹಲ. ಬಿಡದಿ ಟೌನ್ಶಿಪ್ ಯೋಜನೆಗೆ ವ್ಯಾಪಕವಾಗಿ ಆಕ್ರೋಶಗಳಂತೂ ವ್ಯಕ್ತವಾಗ್ತಾ ಇದೆ. ನಿನ್ನೆ ದೇವೇಗೌಡರು ಮಾತನಾಡಿದ್ದನ್ನ ಕೂಡ ಗಮನಿಸಿರಬಹುದು ನೀವು. ಯೋಜನೆಯನ್ನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇರೋದು ಆಲ್ಮೋಸ್ಟ್ 403ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. 1 ವರ್ಷಕ್ಕೂ ಹೆಚ್ಚು ಸಮಯದಿಂದ ಪ್ರತಿಭಟನೆಗಳಾಗ್ತಾ ಇದೆ. ರೈತರ ವಿರೋಧದ ಮಧ್ಯೆ ಕೂಡ ಅಂತಿಮ ಅಧಿಸೂಚನೆಯನ್ನ ಹೊರಡಿಸೋ ಸಾಧ್ಯತೆ ಇದೆ. ಇದು ಹೀಗೆ ಮುಂದುವರಿತು ಅಂದ್ರೆ ನಾವು ವಿಧಾನಸೌಧ ಚಲೋ ಮಾಡಬೇಕಾಗತ್ತೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಟ್ ಅಂತಿಮ ಅಧಿಸೂಚನೆ ಅಂದ್ರೆ ಅರ್ಥ ಏನು ಗೊತ್ತಾ ನಿಮ್ಗೆ? ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಸರ್ಕಾರದಿಂದ ಆಗತ್ತೆ ಅಂತ. ದೊಡ್ಡ ಸಂಖ್ಯೆಯಲ್ಲಿ ಹಳ್ಳಿಗಳಲ್ಲೂ ಕೂಡ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸೆಂಟಿಮೆಂಟ್ ಇದೆ, ಮತ್ತು ನಮ್ಮನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಇವರು. ಒಮ್ಮೆಲೆಗೆ ಒನ್ ಸೈಡೆಡ್ ಡಿಸಿಷನ್ ಅನ್ನು ತಗೊಂಡಿದ್ದಾರೆ ಅನ್ನೋದು ಹಲವರ ವಾದ. ಬಟ್ ಸರ್ಕಾರ ಹೇಳ್ತಿರೋದು ಅಭಿವೃದ್ಧಿ ಬೇಡವಾ, ಬೆಂಗಳೂರಿಗೆ ಸಮಾನವಾಗಿ ಅಭಿವೃದ್ಧಿ ಕಾಣುವಂತಹ ಇನ್ನೊಂದು ಸಿಟಿ ಬೇಡವಾ ಅಂತೆಲ್ಲ ಕೇಳ್ತಿದ್ದಾರೆ. ಬೈರಮಂಗಲದಲ್ಲಂತೂ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ. ಟೌನ್ಶಿಪ್ ವಿರುದ್ಧದ ರೈತರ ಹೋರಾಟ 493ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಇವತ್ತು 4 ಗ್ರಾಮಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಿಕ್ಕೆ ಸರ್ಕಾರ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ರೈತರು ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ. ಬಿಡದಿ ಹಾರೋಹಳ್ಳಿ ಮುಖ್ಯ ರಸ್ತೆಯನ್ನು ತಡೆದು ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸಾಕಷ್ಟು ಆಕ್ರೋಶವನ್ನು ರೈತರು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಯೋಜನೆಗೆ ಭೂಮಿ ಕೊಡಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನಿರಂತರವಾಗಿ 1.5 ವರ್ಷದಿಂದ ರೈತರು ಹೋರಾಟವನ್ನ ಮಾಡ್ಕೊಬತ್ತಿದ್ದಾರೆ. ಇಷ್ಟಾದ್ರೂ ಕೂಡ ಸರ್ಕಾರ ಬಲವಂತವಾಗಿ ನಮ್ಮ ಭೂಮಿಯನ್ನ ಕಿತ್ತುಕೊಳ್ತಾ ಇದೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಈ ಯೋಜನೆ ಬೇಡವೇ ಬೇಡ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತ ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕಿ ರಸ್ತೆಯಲ್ಲೇ ಕೂತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ರೈತರು ನಾವು ಸರ್ಕಾರ ಬಲವಂತವಾಗಿ ನಮ್ಮ ಭೂಮಿ ಕಿತ್ಕೊಂಡ್ರು ಕೂಡ ನಾವು ಭೂಮಿ ಕೊಡಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ರೈತ ಮಹಿಳೆಯರಿದ್ರೆ ಮಾತನಾಡಿಸ್ತೀನಿ. ಮೇಡಮ್, ಈಗ ವಿರೋಧ ವ್ಯಕ್ತಪಡಿಸಿದ್ರು, ಮತ್ತೆ 4 ಗ್ರಾಮಗಳ ಭೂ ಸ್ವಾಧೀನ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ, ಏನ್ ಹೇಳ್ತೀರಿ ಅಂತ? ಸರ್, ಭೂ ಸ್ವಾಧೀನ ಮಾಡೋಕ್ಕೆ ಅವ್ರದ್ದು ಯಾರ್ದು ಅಲ್ಲ, ಭೂಮಿ ನಮ್ಮದು. ಈಗ ಮೊನ್ನೆ ಅದು ಗಲಾಟಿಲಿ ಬಾಲಕೃಷ್ಣ ಅವರು ನಟರಾಜು ಅವ್ರದ್ದೇ ಮೇನ್ ಕೈವಾಡ ಇರೋದಿಲ್ಲಿ. ಅವರೇ ಕರೆಸಿ ರೈತರನ್ನ ಕಲ್ತೂರಾಟ ಮಾಡಿ ಗಲಾಟೆ ಎಬ್ಬಿಸ್ಬಿಡ್ಬೋದಷ್ಟೇ. ಇದೇ ಗ್ರೇಟರ್ ಬೆಂಗಳೂರಿಗೆ ಬಾಲಕೃಷ್ಣ ಅವ್ರು ಕರೆಸಿದಾಗ ಏನಂದ್ರು, ನಾವು JMC ಯಾವುದೇ ಕಾರಣಕ್ಕೂ ಮಾಡಲ್ಲ, ಇದೊಂದು ಕ್ಲಿಯರ್ ಆಗೋಗಂಟ ನಾವು ಮಾಡಲ್ಲ ಅಂತ ಹೇಳಿದ್ರು. ಅವ್ರಿಗಂತೂ ಬೇಡ. ನಟರಾಜು ಅವರು ಮುಗುಳ್ನಾಗೆ ಕಟ್ಕೊಂಡು ಕೂತಿದ್ರಲ್ಲ, ಪಕ್ಕದಲ್ಲಿ ಬಾಲಕೃಷ್ಣ ಅವ್ರು ಪಕ್ಕನೇ ಕೂತಿದ್ರಲ್ಲ. ಈಗ ಅವರೇನಂತ ಹೇಳಿಕೆ ಕೊಟ್ಟಿದ್ದಾರೆ, ನಟರಾಜು ಅವರು ರೈತರ ಮೇಲೆ ಗಲಾಟೆ ಮಾಡಿದ್ದಾರೆ, ಅವ್ರ ಮೇಲೆ ತಗೋಬೇಕು, ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದಾರೆ ಅಂತ. ನಟರಾಜು ಅವ್ರು ಬರಲಿ, ಇಲ್ಲಿ ಮಾತಾಡಲಿ. ನಟರಾಜು ಅವರೇ ಕಳಿಸಿರ್ಬೋದಲ್ಲ. ಅವತ್ತಂತೂ ಬಾಲಕೃಷ್ಣ ಅವ್ರು ಹೇಳಿದ್ರು, ಅವರೇ ಹೇಳಿದ್ದಾರೆ. ಯಾಕೆಂದರೆ ಬಾಲಕೃಷ್ಣ ಅವ್ರು ಹೇಳ್ಬಿಟ್ಟಿದ್ದಾರೆ ಫಸ್ಟೇ, ನಾವು ಬಣ್ಣ ಬದಲಾಯಿಸ್ತೀವಮ್ಮ, ನಾವು ಇವತ್ತು ಈ ಕಡೆ ಇರ್ತೀವಿ, ನಾಳೆ ಆ ಕಡೆ ಇರ್ತೀವಿ ಅಂತ ಹೇಳಿದ್ದಾರೆ. ಅದೇ ಥರ ಸರ್ಕಾರನೂ ಬದಲಾಯಿಸ್ಲಿ ಬಿಡ್ರಿ. ಬಾಲಕೃಷ್ಣ ಅವ್ರು ಹೇಳಿದ್ರು, ಅವ್ರಿಗೆ ಒಂಥರ ಇವತ್ತು ಇನ್ನೊಂದು ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಅದೇ ಪಕ್ಕದಲ್ಲಿ ನಟರಾಜು ಅವ್ರು ಕೂತಿರ, ಅವ್ನ ಕಿವಿಗೆ ಏನು ಹೋಗ್ಬಿಟ್ಟಿತ್ತು ನಟರಾಜು ಕಿವಿಗೆ. ಬಲವಂತವಾಗಿ ಭೂಮಿ ಕಿತ್ಕೊಳ್ಳೋಕೆ ಹೊರಟಿದ್ದಾರೆ, ಮತ್ತೆ ಅಧಿಸೂಚನೆ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಹೋರಾಟ ಹೇಗಿರುತ್ತೆ ಮುಂದೆ ಅಂತ? ಮೊನ್ನೆ ಪರ್ಕೆ ಸೇವೆ ಮಾಡಿದೀವಿ ಸರ್. ರೈತರು ಏನ್ ತಗೋತಾರೆ ಅಂತ ಗೊತ್ತಿಲ್ಲ. ಪ್ರಾಣ ಹೋದ್ರು ನಾವು ಮಾತ್ರ ಭೂಮಿ ಕೊಡಲ್ಲ. ಬರ್ಬೇಕು, ಅವ್ನು ನಟರಾಜು ಬರ್ಬೇಕು. ಗಾಣಕಲ್ ನಟರಾಜು ಫಸ್ಟ್ ಬರ್ಬೇಕು. ಎಲ್ಲೋ ಕುತ್ಕೊಂಡು ಹೇಳಿಕೆ ಕೊಡೋದಲ್ಲ. ಅವತ್ತು ನಟರಾಜು ಕಿವಿಗೆ ಮುತ್ತುರಿಕೊಂಡಿದ್ನ, ನಟರಾಜು ಬರ್ಬೇಕು ಫಸ್ಟ್. ಅವನೇ ಮೇನ್ ಕಾರಣ, ನಟರಾಜುನೇ ಸರ್ ಇದಕ್ಕೆ. ಗಾಣಕಲ್ ನಟರಾಜು ಬರ್ಬೇಕಷ್ಟೇ. ಇಲ್ಲಿ ನಟರಾಜು ಬಂದ್ರೆ ಮಾತಾಡೋದಿಲ್ಲ. ಮತ್ತಷ್ಟು ರೈತ ಮಹಿಳೆಯರಿದ್ದಾರೆ, ಅವ್ರನ್ನು ಮಾತನಾಡಿಸ್ತೀನಿ. ಮೇಡಮ್, ಈಗ ಬೇಡ ಅಂತ ಹೇಳಿದ್ರು ಕೂಡ ಇವತ್ತು ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆಗೆ ಸರ್ಕಾರ ಮುಂದಾಗಿದೆ, ಏನ್ ಹೇಳ್ತೀರಿ ಅಂತ? ಈಗ ನಾವು ಏನು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಅವರಿಲ್ಲ. ಈಗ ನಮಗಿರೋದು ಒಂದೇ ಹೋರಾಟ, ಒಂದು ಕಾನೂನು ಹೋರಾಟ, ಒಂದು ಈ ಥರ ರಸ್ತೆ ನಾವು ಏನೋ ಪಬ್ಲಿಕ್ಕಿಗೆ ತೊಂದರೆ ಕೊಡಬಾರ್ದು ಅಂತ ರೋಡ್ ಸೈಡಲ್ಲಿ ನಿಂತು ಕೂತ್ಕೊಂಡು ಹೋರಾಟ ಮಾಡ್ತಿದ್ರು. ಅದು ಏನು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಿಲ್ಲ ಅವರು. ಈಗ ಇನ್ನು ಮೊನ್ನೆ ಜಸ್ಟ್ ಅದು ಸ್ಯಾಂಪಲ್ಲು ಪೊರ್ಕೆ ಸೇವೆ, ನೆಕ್ಸ್ಟ್ ಕಾಲೆಲ್ಲವೇ ಚಪ್ಪಲಿ. ಇನ್ನೇನಿದ್ರು ಅಧಿಕಾರಿಗಳು ಹೊಡೆಯಲ್ಲ, ನಾವು ಹೊಡೆಯೋದು ಶಾಸಕರುಗಳ್ಗೆ. ಯಾಕೆಂದ್ರೆ ತೊಂದರೆ ಆಗ್ತಿರೋದೇ ಅವರಿಂದ, ಅಂದಮೇಲೆ ಅವ್ರಿಗೆ ಹೊಡಿತೀವಿ. ನಮಗೂ ಸಾಕಾಗ್ಬಿಟ್ಟಿದೆ. 1.5 ವರ್ಷದಿಂದ ಮನೆ ನಮ್ದೆಲ್ಲ ಮನೆ ಚೆನ್ನಾಗೇ ಇದೆ. ಮನೆ ಮಠ ಬಿಟ್ಬಿಟ್ಟು ಬಂದು ಬೀದಿ ಕೂತ್ಕೊಳ್ಳೋ ಅಂತಹ ಕರ್ಮ ನಮ್ಗೇನು ಸರ್? ಈಗ ಹೋಗಿ